ಜೈ ಧರ್ಮಸ್ಥಳ, ಜೈ ಮಂಜುನಾಥ. ಎಲ್ಲ ಯುಗದಲ್ಲೂ ಕೂಡ ಅಧರ್ಮ ತಾತ್ಕಾಲಿಕವಾಗಿ ಕೇಕೆ ಹಾಕಿದರೂ ಕೊನೆಗೆ ಧರ್ಮವೇ ಗೆಲ್ಲುವುದು. ಚಿನ್ನವನ್ನು ಅದಕ್ಕಿಟ್ಟರೆ ಮಾತ್ರ, ಪುಟಕ್ಕಿಟ್ಟರೆ ಮಾತ್ರ ಅದಕ್ಕೆ ಬೆಲೆ ಬರುವುದು. ಅಂತೆಯೇ ಇಡೀ ಭಾರತ ದೇಶದಲ್ಲಿಯೇ ಹಿಂದೂ ಧರ್ಮದ ಏಕೈಕ ನಂಬಿಕೆಯ ಶ್ರದ್ಧಾ ಕೇಂದ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಅಲ್ಲಿ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಅಪಾರವಾದ ಭಕ್ತಿ ನಂಬಿಕೆ. ಇಂತಹ ಕ್ಷೇತ್ರಕ್ಕೆ ಕಳಂಕ ತರಲು ಈ ಕ್ಷೇತ್ರದ ಬಗ್ಗೆ ಪಿತೂರಿಯನ್ನು ನಡೆಸಿ ಸಂಚನ್ನು ಮಾಡುತ್ತಿದ್ದ ಹಲವು ಗ್ಯಾಂಗ್ಗಳು ತಾತ್ಕಾಲಿಕವಾಗಿ ಕೇಕೆ ನಾಕುತ್ತಾ ಜನರ ದಿಕ್ಕು ತಪ್ಪಿಸಿ ಕಳಂಕ ಅಟ್ಟಿಸಲು ಯತ್ನಿಸುತ್ತಿದ್ದರು. ಆದರೆ ಕೊನೆಗೆ ಸತ್ಯಕ್ಕೆ ಜಯ ಎಂಬುದು ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ತಿಳಿದು ಬಂದಿದೆ. ಇದಕ್ಕೆ ಧರ್ಮಸ್ಥಳವೂ ಕೂಡ ಹೊರತಾಗಿಲ್ಲ. ಕೆಲವು ಕಿಡಿಗೇಡಿಗಳು ಇದರ ಬಗ್ಗೆ ಪಿತೂರಿ ಮಾಡುತ್ತಾ ರಾಜ್ಯದ ಜನರನ್ನು ದಿಕ್ಕು ತಪ್ಪಿಸುತ್ತಿರುವಾಗಲೇ ಆನೇಕಲ್ ತಾಲೂಕಿನ ಹಿಂದೂ ಜಾಗರಣ ವೇದಿಕೆಯ ಹಾಗೂ ಧರ್ಮಸ್ಥಳದ ಭಕ್ತಾದಿಗಳು ಬಸ್ಗಳ ಮೂಲಕ, ಕಾರ್ಗಳ ಮೂಲಕ, ಪಾದಯಾತ್ರೆ ಮೂಲಕ ಆನೇಕಲ್ನಿಂದ ಧರ್ಮಸ್ಥಳಕ್ಕೆ ಚಲೋ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಕೇಸರಿ ಶಾಲುಗಳನ್ನು ಧರ್ಮಸ್ಥಳದಲ್ಲಿ ತಿರುಗಿಸಿ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧವಾಗಿ ಮಾತನಾಡಿದ ಮುಖಂಡರುಗಳು, ಧರ್ಮವನ್ನು ಯಾರಿಂದಲೂ ಕೀಳಲು ಸಾಧ್ಯವಿಲ್ಲ. ತಾತ್ಕಾಲಿಕವಾಗಿ ಧರ್ಮಕ್ಕೆ ಹಿನ್ನಡೆಯಾದರೂ ಕೂಡ ಕೊನೆಗೆ ಗೆಲ್ಲುವುದು ಸತ್ಯ. ನಾವು ಯಾವುದೇ ಕಾರಣಕ್ಕೂ ಧರ್ಮಸ್ಥಳದ ಪರವಾಗಿದ್ದೇವೆ. ಇದರ ಬಗ್ಗೆ ಪಿತೂರಿ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಇವರಿಗೆ ಜೊತೆಯಾಗಿ ಗಂಗಮ್ಮ ಜಾನಪದ ಕೋಲಾಟ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಮಾಜಿ ಸೈನಿಕರು ಆದ ಜಿ ಶ್ರೀನಿವಾಸರವರು ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಹಿಂದೂ ಜಾಗರಣೆಯ ವೇದಿಕೆಯ ಪದಾಧಿಕಾರಿಗಳು ಮತ್ತು ಮಹಿಳಾ ಪದಾಧಿಕಾರಿಗಳು, ಧರ್ಮಸ್ಥಳದ ಭಕ್ತಾದಿಗಳು ಧರ್ಮಸ್ಥಳದ ದೇವಾಲಯದ ಮುಂದೆ ಧರ್ಮಕ್ಕೆ ಜಯವಾಗಲಿ, ಕಿಡಿಗೇಡಿಗಳಿಗೆ ಧಿಕ್ಕಾರ ಎಂಬ ಘೋಷವಾಕ್ಯಗಳೊಂದಿಗೆ ಧರ್ಮಕ್ಕೆ ನಾವಿದ್ದೇವೆ ಎಂದು ಘಂಟಾಘೋಷವಾಗಿ ತಿಳಿಸಿದ್ದಾರೆ. ಆನೇಕಲ್ ತಾಲೂಕಿನ ಹಿಂದೂ ಜಾಗರಣ ವೇದಿಕೆಯ ಮುಖಂಡರಾದ ಬಸವರಾಜರವರು, ಮಂಜುಳಮ್ಮ ಬಸವರಾಜರವರು, ವೆಂಕಟೇಶ್, ಆನಂದ್ ಸೇರಿದಂತೆ ನಿವೃತ್ತ ಯೋಧರು, ಗಂಗಮ್ಮ ಜಾನಪದ ಕೋಲಾಟ ಟ್ರಸ್ಟ್ನ ಅಧ್ಯಕ್ಷರಾದ ಜಿ ಶ್ರೀನಿವಾಸ್ ಸೇರಿದಂತೆ ಅನೇಕ ಧರ್ಮಸ್ಥಳ ಭಕ್ತರು ಈ ಸಂದರ್ಭದಲ್ಲಿ ಸಿಡಿದಿದ್ದರು. ಹಿಂದೂ ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಧರ್ಮನಿಷ್ಠರ ನಡೆ ಧರ್ಮಸ್ಥಳ ಕಡೆ ಅನ್ನೋ ಒಂದು ವೇದವಾಕ್ಯದೊಂದಿಗೆ ನಾವು ಬಂದಿದ್ದೀವಿ. ನಮ್ಮ ಒಂದು ಬೆಂಬಲ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಇರ್ತಕ್ಕಂಥ ನಮ್ಮ ದೇವಾಲಯ, ನಮ್ಮ ಪೂಜ್ಯ ಕಾವಂದರಿಗೆ ನಮ್ಮ ಬೆಂಬಲ ಘೋಷಿಸಿ ನಾವು ಬಂದಿದ್ದೀವಿ. ಯಾವಾಗಲೂ ಧರ್ಮಸ್ಥಳ ಅನ್ನೋದೇ ಒಂದು ಧರ್ಮ ಆಯಿತಾ. ಅದ್ರಿಗೆ ಎರಡು ಮಾತಿಲ್ಲ. ಏನು ಧರ್ಮ ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಇವಾಗ ಅವ್ರಿಗೆ ಅನ್ಯಾಯಕ್ಕೆ ಎಲ್ಲ ಬೆಂಬಲ ಇರ್ಬೋದು, ಆದರೆ ಯಾವತ್ತಿದ್ರೂ ಗೆಲ್ಲೋದು ಇತಿಹಾಸದಿಂದ ಸತ್ಯನೇ ಗೆಲ್ಲೋದು. ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಎಲ್ಲದರಲ್ಲೂ ಗೆದ್ದಿರೋದು ಧರ್ಮನೇ. ಕಠಿಣ ಕ್ರಮ ಆಗಬೇಕು, ಶಿಕ್ಷೆ ಆಗಬೇಕು, ತನಿಖೆ ಆಗಬೇಕು. 5 ವರ್ಷದಿಂದ ಈ ಹೋರಾಟ ನಡೀತಾನೆ ಇದೆ. ಬರೀ ಸೌಜನ್ಯ ಅವ್ರ ಬಗ್ಗೆ ಮಾತ್ರ ಮಾತಾಡೋದಲ್ಲ, ಇಡೀ ಭಾರತದಲ್ಲಿ ಇಂಥ 5 ವರ್ಷದ್ದು 10 ವರ್ಷದ ಮಕ್ಕಳು ಅವ್ರ ಬಗ್ಗೆನೂ ಕ್ರಮ ತಕ್ಕೊಳ್ಬೇಕು. ಬರೀ ಸೌಜನ್ಯ ಒಬ್ಬರೇ ಎಲ್ಲ ಹೆಣ್ಮಕ್ಳು, ತುಂಬ ಜನ ಹೆಣ್ಮಕ್ಳಿದ್ದಾರೆ ಈ ಶೋಷಣೆಗೆ ಒಳಗಾಗಿರೋರು. ಅದನ್ನ ಬೆಳಕಿಗೆ ಬರ್ತಿಲ್ಲ, ಬರೀ ಒಬ್ಬರಿಗೆ ಮಾತ್ರ ಬೆಳಕು ಬರ್ತಿದೆ. ಹಿಂದೂ ಧರ್ಮ ಕಾಪಾಡಬೇಕು ಒಂದು. ಎರಡನೇದು, ನಮ್ಮ ಹಿಂದೂ ಧರ್ಮ ಕಾಪಾಡಬೇಕಂತ ನಾವು ಆನೇಕಲ್ ತಾಲೂಕಿಂದ ನಿರ್ಣಯ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿ ಧರ್ಮಸ್ಥಳ. ಆಮೇಲೆ ಯಾವುದೇ ಪಕ್ಷ ಆಗಿರಲಿ ನಮ್ಮ ಹಿಂದೂ ಧರ್ಮ ಕಾಪಾಡಬೇಕು. BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಹಿಂದೂ ಬೇಕಾದ್ರೆ ಎಲ್ಲ ಒಂದು ಹಿಂದೂ ಧರ್ಮ ಕಾಪಾಡಬೇಕು. ಯಾರೋ ಮುಸ್ಕುದಾರಿ ಹೇಳಿದಂಥ ಪಾಪ ಅಸ್ತಿ ಪಂಜರ ಬುಡರಿ ಎಷ್ಟೋ ಕೋಟಿ ಲಾಸ್ ಆಗಿದೆ. ಅವನೇನೋ ಮುಸ್ಕುದಾರಿ ಹಾಕ್ಕೊಂಡು ಬಂದು ಇಲ್ಲ ಅವನ ಹೆಸರು ಸಲಾವುದ್ದೀನೋ ಏನಂತ ಅವ್ರು ಬಂದು ಇಲ್ಲಿ ಹಿಂದೂ ಧರ್ಮ ಅವೇಳನಕಾರಿ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ನಾವೆಲ್ಲ ಒಂದಾಗಬೇಕು. ಅಂದರೆ ಹಿಂದೂ ಧರ್ಮ ಉಳಿಬೇಕಂದ್ರೆ, ಇಲ್ಲಾಂದ್ರೆ ಆಗಲ್ಲ. ಅದೇ ನಾವು ಏನಾದರೂ ಹಿಂದೂ ಹೋಗಿ ಅದು ಮೆಕ್ಕನ ಇಲ್ಲ ಇನ್ನೊಂದು ಬೇರೆ ಕಡೆ ಅವ್ರ ಸಾಹೇಬರ ಕಡೆ ಹೋಗಿ ಅಷ್ಟು ಮಾತ್ರ ಪ್ರಚಾರ ಮಾಡಿಬಿಟ್ಟಿದ್ರೆ ನಮ್ಮನ್ನು ಗುಂಡಿಗೆ ಕೊಲ್ತಾ ಇದ್ರು ಅವರೆಲ್ಲ ಒಂದೇ. ಆದರೆ ನಾವು ಹಿಂದೂ ಧರ್ಮ ಕಾಪಾಡಬೇಕು, ನಾವೆಲ್ಲ ಒಂದು ಅವರೊಂದು ಹೆಂಗೆ ಒಂದಾಗ್ತಾರೆ ನಾವು ಒಂದಾಗಬೇಕು. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾವು ಆನೇಕಲ್ ತಾಲೂಕು ಸಂಜಾಪುರ ಹೋಬಳಿ ಹೆರಿಗೆ ಗ್ರಾಮದಿಂದ ಬಂದಿದ್ದೀವಿ. ಇಲ್ಲಿನ ಸೌಜನ್ಯ ಕೇಶ್ ವಿಷಯ ಆಗಿರ್ಬೋದು, ಅಥವಾ ಯಾರ ತಿಕ್ಕಲ್ ತಿಮ್ಮಾರೋಡಿ ಆಗಿರ್ಬೋದು, ಅಥವಾ ಮುಟ್ಟಣ್ಣನವರು ಆಗಿರ್ಬೋದು, ಮುಸ್ಲಿಂ ಮುಖಂಡ ಯೂಟ್ಯೂಬ್ ಚಾನಲ್ನವ್ರು ಆಗಿರ್ಬೋದು, ಯಾರು ಏನೇ ಮಾಡ್ಕೊಳ್ಳಿ, ಎಂತಾದರೂ ಮಾಡ್ಕೊಳ್ಳಿ,
ಕರ್ನಾಟಕದಲ್ಲಿರೋ ರಾಜಕಾರಣಿಗಳು ಯಾವ ರೀತಿಯಾದರೂ ವೋಟ್ ಬ್ಯಾಂಕಿಂಗ್ ಮಾಡ್ಕೊಳ್ಳಿ, ವೋಟ್ ತಗೊಳ್ಳಿ. ಜಾತಿ ಧರ್ಮ ಅನ್ನೋ ವಿಷಯಕ್ಕೆ ಬಂದರೆ ಒಗ್ಗಟ್ಟಾಗಿರಬೇಕು ಅಂತ ನಮ್ಮ ಕರ್ನಾಟಕದ ರಾಜಕಾರಣಿಗಳಿಗೆ ನಾನು ಜಾಸ್ತಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೌಜನ್ಯಗೆ ಧರ್ಮ ಅಧರ್ಮ ಅನ್ನೋದು ಸೆಕೆಂಡ್ರಿ. ಸೌಜನ್ಯಗಳಿಗೆ ನ್ಯಾಯ ಸಿಗಬಾರ್ದು ಅಂತ ಯಾವ ಹೆಣ್ಣುಮಕ್ಕಳು ಹೇಳಲ್ಲ, ಗಂಡು ಮಕ್ಕಳು ಹೇಳೋದಿಲ್ಲ. ಸೌಜನ್ಯಳಿಗೂ ಅನ್ಯಾಯ ನಡೆದಿದ್ದರೆ ನ್ಯಾಯ ಸಿಗಲಿ, ಆದರೆ ಸೌಜನ್ಯ ಹೆಣ್ಮಗಳು ಒಬ್ಬಳೇ ಅಂತಲ್ಲ. 10 ವರ್ಷದಿಂದ 15 ವರ್ಷದಿಂದ 20 ವರ್ಷದಿಂದ ಅಕಸ್ಮಾತ್ ಆಗಿರೋದಾದರೆ ಅವತ್ತೇ ಈ ಕೆಲಸ ಅವರು ಮಾಡ್ಬೋದಾಗಿತ್ತು. ಇವತ್ತು ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಇದರಲ್ಲಿ ಇಲ್ಲಿನ ಲೋಕಲ್ ಲೀಡರ್ಗಳು ಪಿತೂರಿಗಳಿಂದ ಈ ರೀತಿ ಮಾಡ್ತಾ ಇರೋದ್ರಿಂದ ಇದು ನಮ್ಮ ಧರ್ಮಕ್ಕೆ ಅಪಮಾನ ಮಾಡೋದಕ್ಕೆ ನಮ್ಮ ಹಿಂದೂ ಧರ್ಮದ ಸಂಘಟನೆಗಳಾಗಲಿ ಹಿಂದೂಗಳಾಗಲಿ ನಾವಾಗಲಿ ಯಾರೂ ಇದನ್ನು ಸಹಿಸ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ. ಮುಖ್ಯವಾಗಿ ಹೇಳ್ತಾ ಇರೋದು ನಮ್ಮ ರಾಜಕಾರಣಿಗೆ ನಾನು ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ನೀವು ವೋಟ್ ಹಾಕ್ಸ್ಕೊಳ್ರಿ. ನೀವು ಯಾವ ರಾಜಕೀಯದಲ್ಲಾದರೂ ಇರ್ರಿ, ಯಾವ ಪದವೀಧರರಾದರೂ ಆಗಿರ್ರಿ, ಯಾವ ಮುಖ್ಯಮಂತ್ರಿ ಆಗಲಿ, ನೀವು ಪ್ರಧಾನಮಂತ್ರಿ ಹುದ್ದೆ ತನಕ ಹೋಗಲಿ, ಧರ್ಮದ ವಿಷಯಕ್ಕೆ ಬಂದರೆ ಹಿಂದೂ ಧರ್ಮ ಅನ್ನೋದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಎಲ್ಲರಲ್ಲಿ ನಾನು ಕಳಕಳಿ ಮನವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಧರ್ಮಸ್ಥಳ, ಜೈ ಮಂಜುನಾಥ ಸ್ವಾಮಿ.